ಆತ್ಮೀಯರೇ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರಿರಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಇವತ್ತು 21ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು 21ನೇ ಸಾಹಿತ್ಯ ಕೃತಿಯಾಗಿ ಶ್ರೀ ಸುರೇಶ್ ಅಂಗಡಿಯವರ ಗಾಳಿಪಟ ಮಕ್ಕಳ ಪದ್ಯಗಳ ಕೃತಿಯನ್ನ ಪರಿಚಯ ಮಾಡಲಿದ್ದೇನೆ. ಈ ಕೃತಿಗೆ ಬೆನ್ನುಡಿಯನ್ನ ಶಂಕರ್ ಜಿ ಬೆಟಗೇರಿಯವರು ಬರೆದಿದ್ದಾರೆ. ಈ ಕೃತಿಗೆ ಮುನ್ನುಡಿಯನ್ನ ನಾಡಿನ ಹಿರಿಯ ಮಕ್ಕಳ ಸಾಹಿತಿಗಳಾಗಿರುವಂತ ಅಕ್ಬರ್ ಸಿ ಕಾಲಿಮಿರ್ಚಿ ಅವರು ಮುನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಶ್ರೀ ಸುರೇಶ್ ಅಂಗಡಿ ಅವರು ಬರೆದಿರುವಂತಹ ಈ ಕೃತಿಯನ್ನ ಶ್ರೀಮತಿ ಸವಿತಾ ಅಂಗಡಿ ಸಿಂಚನ ಪ್ರಕಾಶನ ಅವರು ಪ್ರಕಟಿಸಿದ್ದಾರೆ. 88 ಪುಟಗಳ ಈ ಕೃತಿ 120 ರೂಪಾಯಿ ಬೆಲೆಯನ್ನ ಹೊಂದಿದೆ. 2025ರಲ್ಲಿ ಈ ಕೃತಿ ಪ್ರಕಟ ಆಗಿದೆ. ಈ ಕೃತಿಯನ್ನ ಬಾಲ್ಯವನ್ನ ನೆನಪಿಸುವ ಮಗಳು ಸಿಂಚನ ಹಾಗೂ ತುಂಗಭದ್ರಾ ಪ್ರೌಢಶಾಲೆಯ ಮಕ್ಕಳಿಗೆ ಈ ಕೃತಿಯನ್ನ ಅರ್ಪಿಸಿದ್ದಾರೆ. ಈ ಗಾಳಿಪಟ ಮಕ್ಕಳ ಪದ್ಯಗಳ ಸಂಕಲನದಲ್ಲಿ ನಾವು ಮಕ್ಕಳ ಖುಷಿ, ಸಂಭ್ರಮ, ಮುಗ್ಧತೆ, ಪ್ರಾಮಾಣಿಕತೆ, ತುಂಟಾಟ ಹಾಗೂ ಮೌಢ್ಯವನ್ನ ತೊಲಗಿಸುವಂತಹ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸುವಂತಹ ಆಶಯಗಳನ್ನು ಒಳಗೊಂಡಿರುವಂತಹ ಕವಿತೆಗಳನ್ನ ನಾವು ಇದರಲ್ಲಿ ಈ ಸಂಕಲನದಲ್ಲಿ ನೋಡಬಹುದು. ಮಕ್ಕಳು ಭೂಮಿಯ ಜೀವಂತ ಹೂಗಳು ಅನ್ನುವಂತಹ ಖಲೀಲ್ ಗಿಮ್ರಾನ್ ಅವರ ಮಾತುಗಳನ್ನ ಮನದಲ್ಲಿ ಇಟ್ಟುಕೊಂಡು ವೈಚಾರಿಕತೆಯ ಮನೋಭಾವನೆಯನ್ನ ಹಾಗೂ ಕ್ರಿಯಾತ್ಮಕ ಹಾಗೂ ರಚನಾತ್ಮಕ ಕ್ರಿಯಾಶೀಲ ಕೆಲಸಗಳ ಮೂಲಕ ತುಂಗಭದ್ರಾ ಪ್ರೌಢಶಾಲೆಯಲ್ಲಿ ಹಾಗೂ ಹೂವಿನಡಗಲಿಯಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡ್ತಿರುವಂತಹ ಸುರೇಶ್ ಅಂಗಡಿ ಸರ್ ಅವರು ಬಹಳ ವೈಚಾರಿಕತೆಯನ್ನ ಒಳಗೊಂಡಂತೆ ಸಂವಿಧಾನ ಓದು ಕೃತಿಯ ಅಭಿಯಾನದಲ್ಲಿ ಕೃತಿಯನ್ನು ಹಂಚುವ ಮೂಲಕ ಬಹಳಷ್ಟು ಜಾಗೃತಿಯನ್ನ ಸಂವಿಧಾನ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂತ ಶ್ರೀ ಸುರೇಶ್ ಅಂಗಡಿ ಸರ್ ಅವರು ಈ ಸಂಕಲನದಲ್ಲಿ 34 ಕವಿತೆಗಳು ಹಾಗೂ ದ್ವಿಪದಿಗಳನ್ನು ಒಳಗೊಂಡಂತೆ 35 ಹಾಡುಗಳನ್ನ ಮಕ್ಕಳ ಹಾಡುಗಳನ್ನ ನಾವು ಕಾಣಬಹುದು. ಕಾವ್ಯ ಹಾಗೂ ಶಿಕ್ಷಕ ವೃತ್ತಿ ಹಾಗೂ ಮುಖ್ಯ ಗುರುಗಳ ಜವಾಬ್ದಾರಿ ಜೊತೆಗೇನೆ ವಿದ್ಯಾರ್ಥಿಗಳಲ್ಲಿರುವಂತಹ ಕನ್ನಡ ಅಭಿಮಾನವನ್ನ ಬೆಳೆಸುವ ನಿಟ್ಟಿನಲ್ಲಿ ಈ ಕವಿತೆಗಳು ಪೂರಕವಾಗಿ ಕಾರ್ಯವನ್ನ ನಿರ್ವಹಿಸ್ತವೆ. ವೈಚಾರಿಕತೆಯ ಮನೋಭಾವನೆಯನ್ನು ಹೊಂದಿರುವಂತಹ ಸುರೇಶ್ ಸರ್ ಅವರು ಮಕ್ಕಳಲ್ಲಿಯೂ ಸಹ ಮೌಢ್ಯವನ್ನು ತೊಲಗಿಸುವಂತಹ ಅದರ ಜೊತೆಗೆ ಓದುವ ಅಭಿರುಚಿಯನ್ನ ಬೀಚಿ ಓದುಗರ ಬಳಗದ ಮೂಲಕ ಸಕ್ರಿಯವಾಗಿರುವಂತಹ ಅವರು ವಿದ್ಯಾರ್ಥಿಗಳಲ್ಲಿ ಸಹ ಓದುವ ಅಭಿರುಚಿಯನ್ನ ಮಾಡುವ ಅಭಿರುಚಿಯನ್ನ ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಶಾಲೆಯಲ್ಲಿ ಬಹಳಷ್ಟು ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತ ವ್ಯಕ್ತಿಗಳಾಗಿದ್ದಾರೆ. ಹಾಗೆ ಅವರಲ್ಲಿ ಇರುವಂತಹ ಕವಿ ಮನಸ್ಸು, ಮುಗ್ಧತೆ, ಮಕ್ಕಳಿಗಾಗಿ ರಚಿಸಬೇಕಿರುವಂತಹ ಕವಿತೆಗಳನ್ನು ರಚಿಸಬೇಕನ್ನುವಂತ ಆಶಯದೊಂದಿಗೆ ಇಲ್ಲಿಯ ಕವಿತೆಗಳು ರಚನೆಯಾಗಿವೆ. ಮೊದಲ ಒಂದು ಕವಿತೆ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿರುವಂತಹ ಕರೋನಾ ಕುರಿತಾಗಿರುವಂತದ್ದು. ಇದ್ದರೂ ನಮಗೆ ರಜೆ, ಮನೆಯಲ್ಲಿಯೇ ಸಜೆ, ಬರುತ್ತಿಲ್ಲ ಯಾರು ಹೊರಗೆ, ಕರೋನಕ್ಕೆ ಎದರಿ ಎಲ್ಲರೂ ಒಳಗೆ, ಮನೆಯಲ್ಲಿಯೇ ಕೂತು ಹೋಗುತ್ತಿಲ್ಲ ಹೊತ್ತು, ಸುದ್ದಿ ಚಲನ್ಗಳ ಅರಚಾಟ, ಕರೋನಾ ಕೊಡುವ ಕಾಟ. ಅವತ್ತಿನ ದಿನದಲ್ಲಿ ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ ಇರುವಂತಹ ಸನ್ನಿವೇಶವನ್ನ ವಿವರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ನಮಗೆ ರಜೆ ಇದ್ರೂ ಸಹಿತ ಮಜೆ ಮಾಡಕ್ ಆಗ್ತಾ ಇಲ್ಲ, ಹೊರಗಡೆ ಬಂದು ಆಟಾಡಕ್ ಆಗ್ತಾ ಇಲ್ಲ, ನಾವು ರಜೆ ಇದ್ರೂ ನಮಗೆ ಸಜೆ ಇದ್ದಂಗತೆ ಆಗಿದೆ ಅನುಭವ ಅನ್ನುವಂತ ವಿದ್ಯಾರ್ಥಿಗಳ ಮನಸ್ಸಿನ ಮಾತು. ಯಾಕೆಂದ್ರೆ ಹೊರಗಡೆ ಹೋದ್ರೆ ಬಹಳಷ್ಟು ಕಠಿಣ ನಿಯಮಗಳ ಕಾರಣದಿಂದ ಹೊರಗಡೆ ಹೋಗಕ್ ಅವಕಾಶ ಇಲ್ಲ. ಆದ್ರೆ ಮನೆಯಲ್ಲೇ ಇದ್ರೆ ಟೈಮ್ ಪಾಸ್ ಆಗ್ತಾ ಇಲ್ಲ. ಮತ್ತೆ ಹೊರಗಡೆ ಹೋದ್ರೆ ಲಾಠಿ ಏಟು, ಕರೋನಾ ರೋಗ ಬಂದಿದೆ, ಪರೀಕ್ಷೆ ಇಲ್ಲದೆ ಪಾಸ್ ಮಾಡಿತು, ನಮಗೆ ಜನರ ನೆಮ್ಮದಿಯನ್ನ ಕಸ್ಕೊಂತು. ಕರೋನಾ ಕಡಿಮೆ ಆದ ನಂತರ ಲಾಕ್ಡೌನ್ ಬಿಟ್ಟು ಮುಗಿದ ನಂತರ ಜನರಿಗೆ ಮತ್ತೆ ಖುಷಿ ಆಯ್ತು ಅನ್ನುವಂತ ಕವಿತೆಯಲ್ಲಿ ನಾವು ಕರೋನಾದಲ್ಲಿ ಆ ಆ ಕಾಲಘಟ್ಟದಲ್ಲಿ ಆಗಿರುವಂತ ಘಟನೆಗಳನ್ನ ಹಿಡಿದಿಡುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗೆ ತುಂಟರು ಅನ್ನುವಂತ ಕವಿತೆಯಲ್ಲಿ ನಾವು ತುಂಬಾ ತುಂಟರು, ಕೂಡಿ ಬೆಳೆದ ನಂಟರು, ತರಗತಿಯಲ್ಲಿ ಪುಟ್ಟ ತುಂಬಾ ಜಗಳ ಗಂಟ, ಹುಡುಗಿ ಜಡೆ ಎಳೆದೇ ಬಿಟ್ಟ, ಚಾಡಿ ಮಾತು ಕೇಳಿ ಕೆಟ್ಟ, ಡೆಸ್ಕ್ ಅನ್ನು ಸರಸರ ಎಳೆಯುವ ನಳಿನಿ, ಸದ್ದಿಲ್ಲದೆ ಮಲಗುವ ಶಾಲಿನಿ, ಚುಟುತ್ತ ತಲೆಹರಟೆ ಮಾಡುವ ಪೂಜಾ, ತರಗತಿಯಲ್ಲಿ ಮಜವೋ ಮಜಾ, ಬೆನ್ನನ್ನು ಗುದ್ದಿ ನಗುವ ಸಿದ್ಧ,
ಶಾಲೆಗೆ ಲೇಟಾಗಿ ಬರುವ ಭದ್ರ, ಟೈ ಬೆಲ್ಟು ಶೂ ಧರಿಸದ ನಾಗ, ಮನೆಗೆ ಹೋಗುವ ಸದಾ ಬೇಗ, ಶಿಂಬಳಗೊಣ್ಣಿಯ ಸೀನ, ದಪ್ಪ ಹೊಟ್ಟೆಯ ಹಸೀನ, ಫಸ್ಟ್ ರ್ಯಾಂಕ್ ಬರುವ ರೋಜಾ, ಸೊನ್ನೆ ತೆಗೆಯುವ ರಾಜ, ನೋಡಲು ನಾವು ನೆಂಟರು, ತೊಂದರೆ ಕೊಡದ ಬಂಟರು. ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳ ಸ್ವಾಭಾವಿಕ ಮನೋಭಾವ ಹಾಗೂ ವಿದ್ಯಾರ್ಥಿಗಳಿರುವಂತಹ ವೈವಿಧ್ಯತೆಯನ್ನ ಕೂಡಿರುವಂತಹ ವಿದ್ಯಾರ್ಥಿಗಳಿರುವಂತಹ ಶಾಲಾ ಕೊಠಡಿಯಲ್ಲಿ, ತರಗತಿ ಕೊಠಡಿಯಲ್ಲಿ ನಾವು ಕಾಣಬಹುದಾದಂತಹ ವಿದ್ಯಾರ್ಥಿಗಳನ್ನ ಈ ಕವಿತೆಯಲ್ಲಿ ಯಾವ್ಯಾವ ರೀತಿ ಡೆಸ್ಕ್ ಅನ್ನು ಎಳಿತಾರೆ, ಒಬ್ಬೊಬ್ಬರು ಜಡಿಯನ್ನು ಎಳಿತಾರೆ, ಗುದ್ದುತ್ತಾರೆ, ಡೆಸ್ಕ್ ಅನ್ನು ಸರಿ ಮಾಡ್ತಾರೆ. ಆಮೇಲೆ ಶೂ ಬೆಲ್ಟ್ ಇರ್ಲಾರ್ದ ಬರುವಂತ ವಿದ್ಯಾರ್ಥಿಗಳಿರ್ತಾರೆ, ಶಾಲೆಗೆ ತಡವಾಗಿ ಬರುವಂತ ವಿದ್ಯಾರ್ಥಿಗಳಿರ್ತಾರೆ, ಶಿಂಬಳುಗುಣ್ಣೆಯ ಸೀನದಾನ, ಹಾಗೆ ಫಸ್ಟ್ ರ್ಯಾಂಕ್ ಬರುವಂತ ವಿದ್ಯಾರ್ಥಿಗಳಿರ್ತಾರೆ, ಹಾಗೆ ಸೊನ್ನೆಯನ್ನ ಪಡೆಯುವಂತ ವಿದ್ಯಾರ್ಥಿಗಳನ್ನು ತರಗತಿಯಲ್ಲಿ ಒಂದೇ ತರಗತಿಯಲ್ಲಿ ಓದ್ತೀವಿ. ನಾವು ಯಾರಿಗೂ ತೊಂದರೆ ಕೊಡದಂತ ಬಂಟರು ನಾವು, ಆದ್ರೆ ನಾವೆಲ್ಲರೂ ನೆಂಟರಿದ್ದಂಗತೆ ಕೂಡಿ ಇರ್ತೀವಿ ಅನ್ನೋಂಥ ಆಶಯದೊಂದಿಗೆ ಬರೆದಿರುವಂತ ತುಂಟರು ಅನ್ನುವಂಥ ಕವಿತೆಯಲ್ಲಿ ಇಡೀ ಶಾಲೆಯನ್ನ ಒಂದು ಕವಿತೆಯಲ್ಲಿ ಕಟ್ಟಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಚೆಂಡು ನನ್ನ ಫ್ರೆಂಡ್ ಅನ್ನುವಂಥದ್ದು, ಚೆಂಡು ನಾ ನಿಮ್ ಫ್ರೆಂಡು, ಸುಮ್ಮನಿರುವೆ ಸಹಿಸ್ಕೊಂಡು, ಬ್ಯಾಟಲ್ಲಿ ಹೊಡಿತೀರಿ, ಕಾಲಲ್ಲಿ ಒದಿತೀರಿ, ಕೈಯಿಂದ ಗುದ್ದುವಿರಿ, ಗಾಳಿಯಲ್ಲಿ ತೂರುವಿರಿ, ನಾನಿಮ್ಮ ಚೆಂಡು, ಸರಿಯಾಗಿ ನೋಡ್ಕೋ ಫ್ರೆಂಡು. ಈ ಚೆಂಡುಗಳನ್ನ ನಾವು ಯಾವ್ಯಾವ ರೀತಿಯಲ್ಲಿ ಬಳಸ್ತೀವಿ, ಕೈ ಚೆಂಡು, ಕಾಲ್ ಚೆಂಡು, ಇವುಗಳೆಲ್ಲ ಚೆಂಡುಗಳಲ್ಲಿ ನಮಗೆ ಎಷ್ಟು ರೀತಿಯಾಗಿ ಸಹಾಯ ಮಾಡ್ತಾರೆ. ನಾವೆಲ್ಲ ಆಟ ಆಡ್ತೀವಿ. ನಾನ್ ನಿಮ್ ಫ್ರೆಂಡು, ನನ್ನನ್ನ ನೀವು ಚೆನ್ನಾಗಿ ನೋಡ್ಕರಿ ಅನ್ನುವಂತ ಆಶಯದೊಂದಿಗೆ ಚೆಂಡು ತನ್ನ ಫ್ರೆಂಡ್ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಹೇಳುವಂತ ಕುರಿತಾದಂತ ಕವಿತೆ ತುಂಬಾ ಸುಂದರವಾಗಿ ಬಂದಿದೆ. ಹಾಗೆ ನಿಂಬೆಯ ಕಮ್ಮಣಿ, ಗಾತ್ರದಲ್ಲಿ ಚಿಕ್ಕ, ಕೆಲಸ ಮಾತ್ರ ಚೊಕ್ಕ, ಹಚ್ಚ ಹಸರ ಮೈ ಬಣ್ಣ, ಉಳಿಗೆ ನಾನು ಬೇಕಣ್ಣ, ಅಮಾವಾಸ್ಯೆ ಪೂಜೆ ನನ್ನ ಹಾಜರಿ ಕಾಯಮ್ಮು, ಮೆಣಸಿನಕಾಯಿಗಳ ಮಧ್ಯೆ ದೇಹದಲ್ಲಿ ದಾರ ಸೂಜಿ, ತೋರಿಸಿದಾಗ ಜೀವ ಕಥಂ, ತೋರಿಸಿದಾಗ ಜೀವ ಅಂದರೆ ನಿಂಬೆಹಣ್ಣಿನ ಮಹಿಮೆಯನ್ನ ವಿವರಿಸುವಂತ ಪಾತ್ರ ಮಾಡಿದ್ದಾರೆ. ಉಳಿಗೆ ಬೇಕಪ್ಪ ಅಂದ್ರೆ ಉಪ್ಪಿಟ್ಟಿಗೆ ಸಾರಿಗೆಲ್ಲ ನಾನು ಬೇಕಾಗ್ತೀನಿ, ಟೇಸ್ಟ್ಗೆ ಆಹಾರ ಟೇಸ್ಟ್ ಇರ್ಬೇಕಾದ್ರೆ ನಾನು ನಿಂಗೆ ಬೇಕು, ಅಮಾವಾಸ್ಯೆ ಪೂಜೆಗೆ ಮಾತ್ರ ನಾನು ಕಾಯಮಾಗಿ ಹಾಜರಾಗಿರ್ತೀನಿ, ದೃಷ್ಟಿಗೆ ತೆಗಿಯಕ್ಕೂ ನನ್ನ ಬಳಸ್ತಾರ, ದೃಷ್ಟಿಗಾಗಿ ಕಟ್ಟಕ್ಕೂ ನನ್ನ ಬಳಸ್ತಾರ, ಮಂತ್ರ ತಂತ್ರಕ್ಕೂ ಬಳಸ್ತಾರ, ಚಾಕಿನಿಂದ ಇರಿದು 2 ಭಾಗ ಮಾಡಿ ಉಪ್ಪಿನಕಾಯಿ ರುಚಿಯಾಗಿ ಮಾಡ್ತೀರಿ, ಸವಿತೀರಿ. ಆಮೇಲೆ ಚಕ್ರಕ್ಕೆ ವಾಹನಗಳಿಗೆ ದೃಷ್ಟಿ ತೆಗೆಯುವಂತ ಸಂದರ್ಭದಲ್ಲಿ ಚಕ್ರಕ್ಕನ್ನು ನನ್ನ ಮಲಗಿಸ್ತೀರಿ, ಕುಂಕುಮ ಹಚ್ಚಿ ಕೂಡು ರಸ್ತೆಯಲ್ಲಿ ನನ್ನ ಬಿಸಾಕ್ತೀರಿ, ಭಯ ಹುಟ್ಸಂಗ ಮಾಡ್ತೀರಿ ನನಗೆ, ನಾನು ತುಂಬಾ ಒಳ್ಳೆಯವನು ಅನ್ನುವಂಥದ್ದು ನಿಂಬೆಹಣ್ಣು ಓದುಗರಿಗೆ ಹೇಳುವಂತ ಕೆಲಸ. ಯಾಕಂದ್ರೆ ನನ್ನ ನೀವು ಯಾವ್ಯಾವ ಕೆಲಸಕ್ಕೆಲ್ಲ ಬಳಸ್ತೀರಿ ಅನ್ನುವಂಥದ್ದನ್ನ, ನಿಂಬೆಹಣ್ಣನ್ನ ನಾವು ಯಾವ್ಯಾವ ರೀತಿ ಬಳಸ್ತೀವಿ ಅನ್ನುವಂಥದ್ದನ್ನ ಕವಿತೆಗಳ ಮೂಲಕ ಒಂದು ಹಾಸ್ಯವಾಗಿನೂ ಸಹ ಒಂದು ವೈಜ್ಞಾನಿಕ ವಿಷಯವನ್ನು ಇಟ್ಕೊಂಡು ನಿಂಬೆಹಣ್ಣಿನ ಬಗ್ಗೆ ಮಾಹಿತಿಯನ್ನ ನೀಡೋದ್ರ ಜೊತೆಗೆ ಅದನ್ನು ನಾವು ಯಾವ್ಯಾವ ರೀತಿಯಾಗಿ ಬಳಸ್ತೀವಿ ಅನ್ನೋಂಥದ್ದು ಹೇಳಿರುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗೆ ನಮ್ಮ ಸುತ್ತಮುತ್ತ ವಾಹನಗಳ ಪರಿಚಯವನ್ನ ಮಾಡ್ತಾ ಆಟೋ ಅಣ್ಣ ಅಂತೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ಬೇಕಾದ್ರೆ ಆಟೋಗಳನ್ನೇ ಅವಲಂಬಿಸಿದ್ದಾರೆ. ಅಂತ ಆಟೋ ಅಣ್ಣನ ಕುರಿತಾಗಿ ಬರೆದಿರೋಂಥದ್ದು, ಆಟೋ ಅಣ್ಣ ಬೇಗ ಓಡಿಸೋ ಗಾಡಿ, ಬ್ಯಾಗು ಬಾಕ್ಸು ವಾಟರ್ ಬಾಟಲ್ ತೆಗೆದುಕೊಂಡು ನಾವು ರೆಡಿ, ಆಟೋ ಏರಿ ನಾವೆಲ್ಲ ಅಮ್ಮನಿಗೆ ಹೇಳುವೆ ಟಾಟ, ಕೂಡುವುದೆಲ್ಲಿ ನಿಲ್ಲುವುದೆಲ್ಲಿ ಜಾಗದ್ದೇ ನಮಗೆ ಕಾಟ, ತಗ್ಗು ದಿನ್ನಿ ರಸ್ತೆಯಲ್ಲಿ ದಿನಾಲು ಆಟೋ ಸವಾರಿ, ಜೋರಾಗಿ ಓಡಿಸಿ ಬೇಗನೆ ಇಡೀ ಶಾಲೆಯ ದಾರಿ, ಶಾಲೆ ತಲುಪಲು ನಮಗೆ ತಡವಾದರೆ ಸಾಕು, ಬೆತ್ತ ಹಿಡಿದ ಡ್ರಿಲ್ ಮಾಸ್ತರ್ ಕಾಯ್ತಾರೆ ಹಾಕ್ತಾರೆ ನಾಕು, ಬಹಳ ಮಕ್ಕಳು ಕೂಡಿಸಿಕೊಂಡು ನೀ ಹೇಳುವೆ ಓಕೆ, ಪೊಲೀಸ್ ಮಾಮ ನಿಮಗೆ ಒಪ್ಪಿಗೆ ಕೊಡುವರು ಏಕೆ, ನಿತ್ಯ ಶಾಲೆಗೆ ಮನೆಗೆ ತಲುಪಿಸಿ ನೀ ನೀಡುವೆ ಸಹಕಾರ, ತೊಂದರೆ ಇಲ್ಲದೆ ಮನೆಗೆ ಬಿಟ್ಟರೆ ಹೇಳುವೆ ನಮಸ್ಕಾರ. ದಿನನಿತ್ಯ ಆಟೋದಲ್ಲಿ ಆಗುವಂತ ಪ್ರಸಂಗವನ್ನ ಈ ಕವಿತೆಯಲ್ಲಿ ನಾವು ಕಾಣಬಹುದು. ಅಂದ್ರೆ ಬ್ಯಾಗು ಸ್ಕೂಲ್ ಬ್ಯಾಗ್ ಹಿಡ್ಕೊಂಡು ಮಕ್ಕಳು ರೆಡಿ ಇರ್ತಾರೆ, 4 ಜನ ಇರುವಂತ ಆಟೋಕ್ಕೆ ಒಂದು 12 ಜನನ ತುಂಬುತ್ತಾರೆ ಜನ. ಆದ್ರೆ ಪೊಲೀಸರು ಹೆಂಗ ನಿನಗೆ ಪರ್ಮಿಷನ್ ಕೊಡ್ತಾರ, ತಗ್ಗುದಿನ ರಸ್ತೆಯಲ್ಲಿ ಹೊಡಿತೀವಿ, ಆಟೋದಾಗೇನೆ ನಾವು ಖುಷಿಯಿಂದ ಬರ್ತೀವಿ, ಆದ್ರೆ ಜಾಗದ್ದೇ ಸಮಸ್ಯೆ. ಆಟೋದಾಗ ಕುಂದ್ರಕ್ಕೆ ನಮಗೆ ಜಾಗನೇ ಇರೋದಿಲ್ಲ, ಆಟೋ ತುಂಬಾ ಮಕ್ಕಳು ತುಂಬಿಟ್ಟಿರ್ತೀವಿ, ಹೆಂಗ ನೀನು ಆಟೋ ಹೊಡಿತೀಯ ಅಣ್ಣ, ಒಟ್ಟ ನಮ್ಮನ್ನ ಶಾಲೆ ಮುಡಿಸ್ಬಿಡಪ್ಪ, ನಿನಗೊಂದು ದೊಡ್ಡ ನಮಸ್ಕಾರನೋ ಅಂತ ಆ ವ್ಯಂಗ್ಯವಾಗಿರುವಂತ, ಹಾಗೂ ಆಟೋದಲ್ಲಿ ಎಷ್ಟು ಜನ ಇರಬೇಕು, ನಿಗದಿತ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋದಲ್ಲಿ ಮಕ್ಕಳನ್ನ ಹಾಕೊಂಡು ಅಪಾಯದ ನಡುವೆ ಆಟೋಗಳು ಸಂಚರಿಸ್ತವೆ ಅನ್ನುವಂಥ ವಿಷಯವನ್ನ, ಗಂಭೀರ ವಿಷಯವನ್ನ ಇಟ್ಕೊಂಡು ಬರೆದಿರುವಂತ ಒಂದು ಕವಿತೆ.
ಕಾಮನಬಿಲ್ಲು ಮಕ್ಕಳಿಗೆ ತುಂಬಾ ಇಷ್ಟವಾಗಿರುವಂತಹ ಕಾಮನಬಿಲ್ಲು. ಮಳೆಗಾಲದ ಆಗಸದಲ್ಲಿ ಬಣ್ಣ ಬಣ್ಣಗಳ ಚಿತ್ತಾರ, ನೋಡಲೆರಡು ಕಣ್ಣುಗಳಿಗೆ ಸುಂದರವೂ ಸುಂದರ. ಬಿಸಿಲಲ್ಲಿ ಮಳೆ ಬಂದಿತು, ಅದು ನಂತರ ನಿಂತಿತು. ಆಕಾಶದ ಅಂಗಳದಲ್ಲಿ ಕಾಮನಬಿಲ್ಲು ಮೂಡಿತು. ಬಣ್ಣಗಳ ಹರಡಿಕೊಂಡು ಕಣ್ಣಿಗೆ ಖುಷಿ ನೀಡಿತು. ಮನಸ್ಸಿಗೆ ಮುದ ತಂದಿತು, ಮತ್ತೆ ಮೂಡುವೆನೆಂದಿತು. ಬಾನಿನ ಈ ಚಮತ್ಕಾರ, ಅಚ್ಚರಿಯ ವಿಸ್ಮಯ, ವಾತಾವರಣದ ಅಣುಗಳ ಆಟ, ತಿಳಿನಿ ವಿಜ್ಞಾನದ ಪಾಠ. ಅಂದರೆ ಕಾಮನಬಿಲ್ಲು ಮೂಡುವಂತ ಸನ್ನಿವೇಶ. ಕಾಮನಬಿಲ್ಲು ಯಾವ ಕಾರಣಕ್ಕೆ ಮೂಡುತ್ತೆ? ಬಿಸಿಲಿದ್ದು ಮಳೆ ಬಂದು ಬಿಸಿಲಿರುವಂತ ಸಂದರ್ಭದಲ್ಲಿ ಮೂಡುವಂತಹ ಕಾಮನಬಿಲ್ಲು ಮನಸ್ಸಿಗೆ ಎಷ್ಟು ಖುಷಿ, ಅಷ್ಟೇ ಕಣ್ಣಿಗೂ ಖುಷಿ, ಮನಸ್ಸಿಗೆ ಮುದ ಕೊಡುತ್ತೆ. ಬಿಸಿಲಲ್ಲಿ ಮಳೆ ಬಂದಾಗ ಅದು ನಿಂತಾಗ ಕಾಮನಬಿಲ್ಲು ಮೂಡುತ್ತೆ. ಇದು ಪ್ರಕೃತಿಯ ವಿಸ್ಮಯ ಅನ್ನುವಂತ ವಿಷಯವನ್ನ ಹೇಳ್ತಾ, ಹಾಗೆ ಈ ಕೃತಿಯಲ್ಲಿ ನಾವು ಗಾಳಿಪಟದಲ್ಲಿ ಕೃತಿಯಲ್ಲಿ ನೋಡಬಹುದು, ಪ್ರತಿಯೊಂದು ಕವಿತೆಗೂ ಸಹ ಒಂದು ಸುಂದರವಾದ ಚಿತ್ರಗಳನ್ನ ಬಿಡಿಸಿದ್ದಾರೆ. ಆ ಚಿತ್ರಗಳು ಬಹಳಷ್ಟು ಸುಂದರವಾಗಿ ಹಾಗೂ ಆಕರ್ಷಕವಾಗಿರುವುದರಿಂದ ಆ ಕವಿತೆಗಳು ಓದೋಕೆ ಮಕ್ಕಳಿಗೆ ಇನ್ನೂ ಖುಷಿ ಆಗುತ್ತೆ. ಅದೇ ರೀತಿ ಪುಸ್ತಕ ಅನ್ನುವಂಥ ಪದ್ಯದಲ್ಲಿ ಗದ್ಯ ಪದ್ಯ ಜಾನಪದ ಕತೆ ಪ್ರವಾಸ ಗೀಗಿ ಪದ ಎಲ್ಲ ತಿಳಿಸುವ ಪುಸ್ತಕ, ಬೆಳೆಸುವುದು ಮಸ್ತಕ, ಜ್ಞಾನ ವಿಜ್ಞಾನ ಲೆಕ್ಕ ಸಮಾಜ, ಭಾಷೆ ಭಾವೈಕ್ಯ ಪ್ರೀತಿ ಮಮತೆ ಪುಸ್ತಕದಲ್ಲಿ ಸಿಗುತ್ತೆ. ಅಂದ್ರೆ ಪುಸ್ತಕದಲ್ಲಿ ಓದುವ ಮೂಲಕ, ಪುಸ್ತಕಗಳನ್ನು ಓದುವ ಮೂಲಕ ನಾವು ಯಾವ ರೀತಿಯಾಗಿ ಜ್ಞಾನವನ್ನ ಅಭಿವೃದ್ಧಿ ಪಡಿಸ್ಕೋಬಹುದು, ಪುಸ್ತಕಗಳು ನಮಗೆ ಅಭಿವೃದ್ಧಿಗೆ ಎಷ್ಟು ಪೂರಕವಾಗಿ ಕಾರ್ಯ ಮಾಡುತ್ತವೆ, ಕೆಲಸ ಮಾಡುತ್ತವೆ ಅನ್ನುವಂಥ ಕುರಿತಾದಂಥ ವಿಷಯವನ್ನ ಪುಸ್ತಕಗಳಲ್ಲಿ ಬರೆದ್ರೆ, ಅದೇ ರೀತಿ ಚಪ್ಪಲಿ ಅನ್ನುವಂಥ ಕವಿತೆಯಲ್ಲಿ ಪದ್ಯದಲ್ಲಿ ಮಕ್ಕಳಿಗೆ ನಾವು ಚಪ್ಪಲಿ ಅನ್ನುವಂಥ ಕವಿತೆಯಲ್ಲಿ ನಾವು ನೋಡ್ತೀವಿ, ಚಪ್ಪಲಿ ಇರಲಾರ್ದೆ ಯಾರು ಎಲ್ಲಿಗೂ ಸಂಚರಣೆ ಮಾಡೋದಿಲ್ಲ ಈಗ. ಅಂತಹ ಚಪ್ಪಲಿ ಏನ್ ಬಿಡು ಎಂದು ಕೊಂಕು ನುಡಿಯ ಬೇಡಿರಿ, ಚಪ್ಪಲಿ ಮಾಡುವ ಸಹಾಯ ಕಿವಿಗೊಟ್ಟು ಕೇಳಿರಿ. ನಾವು ಹೋದ ಕಡೆ ಚಪ್ಪಲಿ ಬರುವುದು, ಕಲ್ಲು ಮುಳ್ಳು ತುಳಿದು ರಕ್ಷಣೆ ನೀಡುವುದು, ದಾರಿ ಗುಂಟ ನಡೆಯಲಿಕ್ಕೆ ಚಪ್ಪಲಿ ಬೇಕೇ ಬೇಕು. ಇದರ ತ್ಯಾಗ ಅನುಕೂಲ ಎಲ್ಲರೂ ತಿಳಿಯಬೇಕು. ನಿತ್ಯ ಸಹಾಯ ಸಹಕಾರ ಮಾಡುವುದೇ ಇದರ ಗುಣ, ಜೋಪಾನವಾಗಿ ರಕ್ಷಿಸಿ ತೀರಿಸೋಣ ಋಣ ಅನ್ನೋ ಚಪ್ಪಲಿ ಅನ್ನೋಂಥ ಕವಿತೆಯಲ್ಲಿ ನಾವು ನೋಡ್ಬೋದು. ನಮ್ಗೆ ಎಷ್ಟು ಸಹಾಯ ಮಾಡುತ್ತೆ. ನಾವ್ ಎಲ್ಲೇ ಹೋಗ್ಲಿ, ತಗ್ಗು ದಿನ ಇರ್ಲಿ, ಕಲ್ಲು ಮುಳ್ಳು ಇರ್ಲಿ, ನಾವು ಚಪ್ಪಲಿನ ಹಾಕೊಂಡೇ ಧರಿಸ್ಕೊಂಡೇ ಹೋಗ್ತೀವಿ. ಅದು ಎಷ್ಟು ನಮ್ಮ ನೆರಳಂತೆ ಈಗ ನಮ್ ಜೊತೆಗೆ ಆಗಿದೆ. ಅದನ್ನ ನಾವು ಯಾವಾಗಲೂ ರಕ್ಷಣೆ ಮಾಡೋಣ ಅನ್ನೋಂತ ಇದ್ರ ಕವಿತೆ ಮೂಲಕ ಚಪ್ಪಲಿ ಅಂತೇಳಿ ಕೀಳಾಗಿ ಕಾಣಬಾರ್ದು, ಅದು ನಮ್ಮ ರಕ್ಷಣೆ ಮಾಡುತ್ತೆ ಪಾದಗಳಿಗೆ ಅಂತ ಹೇಳ್ತಾರೆ. ಹಾಗೆ ಅರಿವಿನ ದೀಪ ಅನ್ನುವಂತ ಒಂದು ಕವಿತೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತಾದಂತಹ ಒಂದು ಕವಿತೆ, ಬನ್ನಿರಣ್ಣ ಬನ್ನಿರಿ ಬನ್ನಿರಕ್ಕ ಬನ್ನಿರಿ, ನಾಡಿಗಾಗಿ ದುಡಿಯುವ ಜಗದ ಋಣವ ತೀರಿಸುವ, ದೀನ ದಲಿತರ ರಕ್ಷಣೆ ನಮ್ಮೆಲ್ಲರ ಹೊಣೆ, ಇದನ್ನರಿತು ನಾವೆಲ್ಲ ಒಂದಾಗಿ ಬಾಳುತ್ತಾ ಹೊಸನಾಡ ಕಟ್ಟುವ, ಗಾಂಧಿ ನೆಹರು ಶಾಸ್ತ್ರಿ ಅಂಬೇಡ್ಕರ್ ಪಟೇಲರು ನೀಡಿದ ಸ್ವಾತಂತ್ರ್ಯ ಆಗಲೇ ನಮಗೆ ಸ್ಫೂರ್ತಿ, ಬೆಳಗಿಸೋಣ ದೇಶದ ಕೀರ್ತಿ. ಬುದ್ಧ ಬಸವ ಮಹಾವೀರರು, ಸೂಫಿ ಸಂತ ಶರಣರು, ಸ್ವಾತಂತ್ರ್ಯ ಹೋರಾಟಗಾರರು ನಮಗೆಲ್ಲ ಎಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ಅವರೆಲ್ಲರ ಆದರ್ಶಗಳನ್ನ ನಾವು ಮೈಗೂಡಿಕೊಂಡು ದೇಶದ ಅಭಿವೃದ್ಧಿಗಾಗಿ ನಾವು ಶ್ರಮಿಸೋಣ ಅನ್ನುವಂಥ ಕವಿತೆಯ ಮೂಲಕ ಮಕ್ಕಳಲ್ಲಿ ನೈತಿಕ ಶಿಕ್ಷಣ, ಮೌಲ್ಯ ಶಿಕ್ಷಣ ಜೊತೆಗೆ ಸ್ವಾತಂತ್ರ್ಯ ಪ್ರೇಮವನ್ನ ಸಾರುವ ನಿಟ್ಟಿನಲ್ಲಿ, ಪರಿಸರ ಪ್ರೇಮವನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಹಲವಾರು ಕವಿತೆಗಳನ್ನ ನಾವು ಇದರಲ್ಲಿ ಈ ಗಾಳಿಪಟ ಅನ್ನುವಂಥ ಕವನ ಸಂಕಲನದಲ್ಲಿ ನೋಡಬಹುದು. ಹಸಿರು ಉಸಿರು ಅನ್ನುವಂಥದ್ದು, ಬನ್ನಿ ಬನ್ನಿ ಮಕ್ಕಳೇ ಪರಿಸರ ಉಳಿಸುವ, ಗಿಡ ಮರ ಬೆಳೆಸಿ ನೆಲ ಜಲ ರಕ್ಷಿಸುವ, ಹಾರಿಸಲಿಕ್ಕೆ ಗುದ್ದಲಿ ತನ್ನಿ ಗುಂಡಿ ತೋಡಿ ತೆಗೆಯುವ, ಸಸಿ ನೆಟ್ಟು ನೀರು ಹಾಕಿ ಗಿಡಗಳ ಬೆಳೆಸುವ ಅನ್ನುವಂಥ ಕವಿತೆಯಲ್ಲಿ ಮಕ್ಕಳ ತುಂಟಾಟ, ಮುಗ್ಧತೆ ಹಾಗೂ ಅವರ ಒಂದು ಲವಲವಿಕೆಯನ್ನ ಒಂದು ಕವಿತೆಯಲ್ಲಿ ಹಿಡಿದಿಡುವಂತಹ ಪ್ರಯತ್ನವನ್ನ ಶ್ರೀ ಸುರೇಶ್ ಸರ್ ಅವರು ಮಾಡಿದ್ದಾರೆ. ಹಾಗೆ ಆ ಕವಿತೆಗಳ ಮೂಲಕ ಮೌಲ್ಯ ಶಿಕ್ಷಣವನ್ನ ಹಾಗೂ ನೀತಿ ಶಿಕ್ಷಣವನ್ನ ಜೊತೆಗೇನೆ ಕವಿತೆಗಳ ಮೂಲಕನೇ ಒಂದು ಕವಿತೆಗಳ ಮೂಲಕ ಮಕ್ಕಳಿಗೆ ಹೇಳಿಕೊಡುವಂತಹ ಕವಿತೆಯನ್ನ ಕಟ್ಟುವ ಕಲೆಯನ್ನ ಅವರು ಸಿದ್ಧಿಸಿಕೊಂಡಿದ್ದಾರೆ. ಈ ಕವಿತೆಗಳಲ್ಲಿ ಮಕ್ಕಳಿಗೆ ಒಂದು ಕಲಿಯುವ ಜೊತೆಗೆ ಹಾಡಿನ ಮೂಲಕ ಕಲಿಕೆಯನ್ನ ಉಂಟು ಮಾಡುವಂತಹ ಕವಿತೆಗಳನ್ನ ನಾವು ಈ ಕವನ ಸಂಕಲನದಲ್ಲಿ ನೋಡಬಹುದು. ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳೇ ಹಾಗೂ ಸಾಹಿತ್ಯ ಅಭಿಮಾನಿಗಳೇ, ಈ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ
ಮಕ್ಕಳ ಸಾಹಿತ್ಯವನ್ನ ಒಂದು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ತಾವೆಲ್ಲ ಕೈ ಜೋಡಿಸಬೇಕು. ವಿಶೇಷವಾದ ಸಂದರ್ಭಗಳಲ್ಲಿ, ವಾರ್ಷಿಕೋತ್ಸವ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನ ಉಡುಗೊರೆಯಾಗಿ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ನೀಡುವ ಮೂಲಕ ಮಕ್ಕಳ ಸಾಹಿತ್ಯ ವನ್ನು ಅಭಿವೃದ್ಧಿಪಡಿಸುವ ಜೊತೆಗೆ ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನ ಬೆಳೆಸುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ. ಹಾಗಾಗಿ ನೀವೆಲ್ಲರೂ ಸಹ ಪುಸ್ತಕ ಓದುವ ಅಭಿಯಾನದಲ್ಲಿ ಕೈ ಜೋಡಿಸುವ ಮೂಲಕ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಕೈಗೆಟುಕುವಂತೆ ಮಾಡುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪರಿಶ್ರಮ ತುಂಬಾ ಅಗತ್ಯವಾಗಿದೆ ಅಂತ ಹೇಳ್ತಾ, 21ನೇ ದಿನದ ಪುಸ್ತಕ ಅವಲೋಕನ ಕಾರ್ಯಕ್ರಮವನ್ನ ಗಾಳಿಪಟ ಪುಸ್ತಕದ ಈ ದಿನದ ಪರಿಚಯದೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.